Hello everyone, welcome back to my channel Sahitya Abhyasa Academy. I am Anjum. Today I am going to give a class on a poem that is Maya Angelou's poem that is Caged Bird. Yes, what is that cage? Cage, something or someone is kept inside the cage. ಪಂಜರ ಅಂತ ಏನು ಹೇಳ್ತೀವಲ್ಲ, ಕೇಜ್. ಓಕೆನಾ? ಪಂಜರದಲ್ಲಿ ಇರುವಂತಹ ಒಂದು ಬರ್ಡ್. ಲೈಫ್ ಯಾವ ಥರ ಇರ್ತದೆ? ಆಕಾಶದಲ್ಲಿ, ಸ್ಕೈದಲ್ಲಿ ಹಾರುವಂತಹ ಬರ್ಡಿನ ಲೈಫ್ ಯಾವ ಥರ ಇರ್ತದೆ? ಸೊ ಹಿಯರ್ ಮಾಯಾ ಏಂಜೆಲೋ ಹ್ಯಾಸ್ ಗಿವನ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದ ಬರ್ಡ್ ವಿಚ್ ಈಸ್ ಫ್ಲೈಯಿಂಗ್ ಆನ್ ದ ಸ್ಕೈ and the bird which is kept in the cage. We can symbolize the many more things about the cage bird and the free bird. Shall see what is that. And this poem is the syllabus of BA 4th semester from the basic English. Okay, fine. So here caged bird means kept in cage that cannot escape. ಆ ಒಂದು ಪಂಜರದಲ್ಲಿರುವಂತಹ ಗಿಳಿ, ಪಕ್ಷಿ, ಸ್ಪೆಷಲಿ ಪಕ್ಷಿ, ಅದು ಇದರಿಂದ ಎಸ್ಕೇಪ್ ಆಗ್ಲಿಕ್ಕಾಗೋದಿಲ್ಲ. ಕಂಪ್ಲೀಟ್ ಅದೇನಾಗ್ಬಿಟ್ಟದ್ರೆ ಕವರ್ ಆಗಿರುವಂಥದ್ದು. ಇಟ್ ಕೆನಾಟ್ ಎಸ್ಕೇಪ್ ಫ್ರಮ್ ದಿಸ್ ಕೇಜ್. ಎಸ್, ಮೋರ್ ದೆನ್ ಇಟ್ ಹ್ಯಾಸ್ ಟು ಸ್ಟೇ ದೇರ್ ಓನ್ಲಿ. ಅದು ಕೇವಲ ಅಲ್ಲೇ ಇರಬೇಕು. ಒಂದು ಓವರಾಲ್ ಆಗಿ ಥಿಂಕ್ ಮಾಡಿ, ಪಂಜರದಲ್ಲಿರುವಂಥ ಪಕ್ಷಿಯ ಒಂದು ವ್ಯವಸ್ಥೆ ಯಾವ ಥರ ಇರ್ತದೆ. ಇಟ್ ಫಾಗೆಸ್ ಟು ಫ್ಲೈ, ಫಸ್ಟ್ ಥಿಂಗ್, ಹೌದಲ್ಲ? ಇಟ್ ಫಾಗೆಸ್ ಟು ಫ್ಲೈ. ಅದನ್ನು ವಿಂಗ್ಸ್ ಈ ಥರ ಓಪನ್ ಮಾಡಿ ಹಾರಬೇಕಂತ ಅನಿಸಿದ್ರು ಕೂಡ ಅದು ಪಂಜರದಲ್ಲಿ ಕಂಡು ಬಂದಿರುವಂಥ ಒಂದು ಏನಂತೀರಿ, ವಾಲ್ ಅಂತ ಹೇಳ್ಬೋದು ಅಥವಾ ಲೈನ್ಸ್ ಆದರೂ ಹೇಳ್ಬೋದು. ಅದೇನಾಗ್ತದೆ, ಅದಕ್ಕೆ ಟಚ್ ಆಗ್ತದೆ. ಆ್ಯಂಡ್ ಇಟ್ ಆಲ್ಮೋಸ್ಟ್ ಫಾಗೆಟ್ ಹೌ ಟು ಫ್ಲೈ. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್, ಅಲ್ಲೇ ಇದ್ಕೊಂಡು ವಿಂಡೋ ಹೊರಗಲಿಂದ ಕೆಲವಾರು ಪಕ್ಷಿಗಳನ್ನು ಅಬ್ಸರ್ವ್ ಕೂಡ ಮಾಡ್ತದೆ. ಆ್ಯಂಡ್ ಸ್ಟಾರ್ಟ್ಸ್ ಟು ಕಂಪೇರ್ ಹೀಸ್ ಲೈಫ್, ಮೀನ್ಸ್ ಇಟ್ಸ್ ಲೈಫ್ ಟು ದ ಔಟ್ಸೈಡ್ ಆಫ್ ದಟ್ ಬರ್ಡ್. ಹೌ ಇಟ್ ಫ್ಲೈಸ್, ಅದು ಯಾವ ಥರ ಹಾರಾಡ್ತಾ ಇದೆ, ನಾನು ಯಾವ ಥರ ಇಲ್ಲಿ ಒಳಗಡೆ ಇದ್ದೀನಿ. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಸಿ. ಆ್ಯಂಡ್ ಸಿ ಒನ್ ಮೋರ್ ಥಿಂಗ್, ಹಿಯರ್ ದ ಕೇಜ್ ಬರ್ಡ್ ಇಟ್ ಈಸ್ ಅ ಓನ್ಲಿ ಮೆಟಾಫಾರ್ ವರ್ಡ್. ಕೇವಲ ಅದೊಂದು ಮೆಟಾಫೋರಕ್ಕಾಗಿ ಬಳಕೆ ಮಾಡಿರುವಂಥದ್ದು. ಬಟ್ ಆ್ಯಕ್ಚುಯಲ್ ಆಗಿ ಹೇಳ್ಬೇಕಾದ್ರೆ the condition and situation of a African people, ಯಾವ ಥರ ಆಫ್ರಿಕನ್ ಪೀಪಲಿನ ಒಂದು ರಿಫ್ಲೆಕ್ಷನ್ ನಾವು ಎಲ್ಲಿ ಕಾಣ್ತೀವಿ ರೀ? ಕೇಜ್ ಬರ್ಡಿನ ಮೂಲಕ ಕಾಣ್ತೀವಿ ಅಂತ ಹೇಳ್ಬೋದು. ಹಿಯರ್ ವಿ ಕ್ಯಾನ್ ಸಿ ದ ರೇಸಿಸಮ್, ಹೌದಲ್ಲ? ರೇಸಿಸಮ್ ಯಾವ ಥರ ಬ್ಲ್ಯಾಕ್ ಪೀಪಲ್ಗೆ ಡಿಫ್ರೆನ್ಸಿಯೇಷನ್ ಅನ್ನೋದನ್ನು ಫೇಸ್ ಮಾಡಲಾಗ್ತಾ ಇದೆ ಸಮಾಜದಲ್ಲಿ ಅನ್ನೋದನ್ನು ನಾವೇನು ಕಾಣ್ತೀವಿ, ಈ ಒಂದು ಕೇಜ್ ಬರ್ಡ್ನ ಮೂಲಕ ಒಂದು ಪೊಯಮನ್ನ ಒಂದು ಪ್ರತಿಬಿಂಬ ಕಾಣ್ತೀವಿ ಅಂತ ಹೇಳ್ಬೋದು. ಸೊ ಬಿಫೋರ್ ಮೂವಿಂಗ್ ಆನ್ ದ ಟೆಕ್ಸ್ಟ್ ಆಫ್ ಕೇಜ್ ಬರ್ಡ್, ಲೆಟ್ಸ್ ಬಿಗಿನ್ ದ ಆಥರ್, ಮೀನ್ಸ್ ಪೋಯೆಟ್ ಆಫ್ ದಿಸ್ ಪೊಯಮ್. ಹರ್ ಫುಲ್ ನೇಮ್ ಈಸ್ ಮಾರ್ಗರೈಟ್ ಎನಿ ಜಾನ್ಸನ್. The name that is the pen name, means she used the another name for her publication of her works. Okay, that is Maya Angelou. Born on April 4th, 1928, St. Louis, Missouri, USA. ಯೂಶಲಿ ಯು ಎಸ್ ಅಲ್ಲಿ ಅವರ ಒಂದು ಜನನ ಅನ್ನೋದು ಕಂಡುಬರುತ್ತದೆ. ಆ್ಯಂಡ್ ಡೈಡ್ May 28, 2014 ಇನ್ ವಿನ್ಸ್ಟನ್ ಸಲೆಮ್, ನಾರ್ತ್ ಕೆರೋಲಿನಾದಲ್ಲಿ ಅವ್ರದ್ದೊಂದು ಮರಣ ಅಂತ ಕಾಣ್ಬೋದು. ಇವರ ನ್ಯಾಷನಾಲಿಟಿ ಏನಿದೆ ರೀ? ಅಮೇರಿಕನ್ ಇದೆ. ಬಿಕಾಸ್ ಶಿ ಹ್ಯಾಸ್ ಗಾಟ್ ದ ಬರ್ತ್ ಇನ್ USA ಅಂತ ಹೇಳ್ಬೋದು. ಆ್ಯಸ್ ಎ ಪ್ರೊಫೆಷ್ನಲ್ ಆಗಿ ನೋಡಬೇಕಾದ್ರೆ ಶಿ ಈಸ್ ಅ ಪೋಯೆಟ್, ಮೆಮೊರಿಸ್ಟ್, ಸಿಂಗರ್, ಡಾನ್ಸರ್ ಆ್ಯಂಡ್ ಸಿವಿಲ್ ರೈಟ್ ಆಕ್ಟಿವಿಟೀಸ್ ಟು. ಓಕೆನಾ? ಹರ್ ಫೇಮಸ್ ವರ್ಕ್ಸ್ ಬಗ್ಗೆ ಹೇಳಬೇಕಾದ್ರೆ ಎಸ್ಪೆಷಲಿ ಐ ನೋ ವೈ ದ ಕೇಜ್ ಬರ್ಡ್ ಸಿಂಗ್ಸ್. ಎಸ್, ಫಾರ್ ಎಕ್ಸಾಂಪಲ್, ದ ಪರ್ಸನ್ ಹೂ ಗಾಟ್ ಹರ್ಟ್ಸ್, that pain only know by the hurt person. Getting my point? ಯಾರು ದುಃಖದಲ್ಲಿರ್ತಾರೆ ಅದರ ಅನುಭವ, ಯಾರು ದುಃಖವನ್ನು ಅನುಭವಿಸಿದರೆ ಅವ್ರಿಗೆ ಮಾತ್ರ ಗೊತ್ತಿರ್ತದೆ.
Getting my point? Like Maya Angelou has faced so many discrimination problems from the society. She is the representation of black woman's wife, black people's voice ಅಂತ ಹೇಳ್ಬೋದು. ಓಕೆನಾ? ಐ ನೋ, ಎಸ್, ನನ್ಗೆ ಗೊತ್ತು ಈ ಕೇಜ್ ಬರ್ಡ್ ಯಾಕೆ ಹಾಡಾಡ್ತಾ ಇದೆ. ಐ ನೋ ವಾಟ್ ದ ಬ್ಲ್ಯಾಕ್ ಪೀಪಲ್ ಆರ್ ಸಫರಿಂಗ್. ವೈ ದ ಬ್ಲ್ಯಾಕ್ ಪೀಪಲ್ ಆರ್ ಸಫರಿಂಗ್ ಐ ನೋ ವೆರಿ ವೆಲ್. Like I know why the cage bird singing. Like, and it is published in 1969, her most famous book. Okay na? ಅದರಲ್ಲಿ ಕಲೆಕ್ಷನ್ಸ್ ಬುಕ್ಕಿಂದ ಕಲೆಕ್ಷನ್ ಆಗಿರುವಂಥ ಒಂದು ಬುಕ್ಕಿಂದ ಏನಾಗಿದ್ರೆ ಇದೊಂದು ಪೋಯಮ್ ಪಬ್ಲಿಷ್ ಆಗಿದೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ದ ಬುಕ್ ಈಸ್ ದ್ಯಾಟ್, ಆ ಬುಕ್ಕಿನ ಹೆಸರು ಹೇಳಬೇಕಾದ್ರೆ ದಟ್ ಈಸ್ ಶಕೇರ್, ಕರೆಕ್ಟಾ? ಆ್ಯಂಡ್ ವೈ ಡೋಂಟ್ ಯು ಸಿಂಗ್. ಕಲೆಕ್ಷನ್ ಆಫ್ ಪೋಯಮ್ಸ್ ಬುಕ್ಸಿಂದ ಈ ಒಂದು ಪೋಯಮ್ ಏನಾಗಿದ್ರೆ ಆಯ್ದುಕೊಳ್ಳಲಾಗಿದೆ ಅಂತ ಹೇಳ್ಬೋದು. ಓಕೆನಾ? ಪಬ್ಲಿಷ್ಡ್ ಇನ್ ದಿಸ್ ಬುಕ್ ಅಂತ ಹೇಳ್ಬೋದು. ಅದರಲ್ಲಿ ಒಂದು ಪೋಯಮ್ ಇದೆ. ಯಾವುದು? ದ ಐ ನೋ ವೈ ದ ಕೇಜ್ ಬರ್ಡ್ ಸಿಂಗ್ಸ್. ಹರ್ ಪೋಯಿಟ್ರಿ ಹೇಳಬೇಕಾದ್ರೆ ಸ್ಪೆಷಲಿ ಸ್ಟಿಲ್ ಐ ರೈಸ್. ಎಸ್, ಫಿನಾಮಿನಲ್ ವುಮೆನ್. ದಿಸ್ ಇಸ್ ಆಲ್ಸೋ ಒನ್ ಆಫ್ ಬ್ಯೂಟಿಫುಲ್ ಪೋಯಮ್. ಅಲ್ಲ, ಪ್ರೆಸೆಂಟ್ಲಿ ನಾವು ಸ್ಟಡಿ ಮಾಡ್ತಾ ಇರೋದು ಕೇಜ್ಡ್ ಬರ್ಡ್, ಪಂಜರದಲ್ಲಿರುವಂಥ ಒಂದು ಪಕ್ಷಿ. ಅದೂ ಹಾಡಾಡ್ತಾ ಇದೆ. ಇಟ್ ಇಸ್ ನಾಟ್ ಎ ಸಿಂಗ್, ಇಟ್ ಈಸ್ ಎ ಸಫರಿಂಗ್ ಕೈಂಡ್ ಆಫ್ ಎ ಪೇನ್. ಇದೊಂದು ಸಫರಿಂಗ್ ಆಗ್ತಾ ಇದೆ ಅಥವಾ ಪೇನ್ ಆಗಿರುವಂಥ ಒಂದು ವಾಯ್ಸ್, ದಟ್ ಈಸ್ ಕೂಗು. ಎಸ್, ಓಕೆ, ಫೈನ್. ಹರ್ ವರ್ಕ್ ಆಸ್ ಅ ಸಿವಿಲ್ ರೈಟ್ಸ್ ಆಕ್ಟಿವಿಟೀಸ್ ಆ್ಯಂಡ್ ಮಾರ್ಟಿನ್ ಲೂಥರ್ ಕಿಂಗ್ JR ಆ್ಯಂಡ್ ಮ್ಯಾಲ್ಕಮ್ ಎಕ್ಸ್. ಓಕೆನಾ? ಇವರ ಒಂದು ಆ್ಯಸ್ ಅ ಸಿವಿಲ್ ರೈಟ್ ಆಗಿ ಅವರು ಕೂಡ ಆಕ್ಟಿವಿಟೀಸ್ ಆಗಿ ಪಾರ್ಟ್ ವಹಿಸಿದ್ದಾರೆ ವಿತ್ ಯಾರೊಂದಿಗೆ? ಈ ಒಂದು ಇಬ್ಬರ ಮಹಾನ್ ವ್ಯಕ್ತಿಗಳೊಂದಿಗೆ ಹೇಳ್ಬೋದು. ಹಾಗಾದರೆ ಅವರು 7 ಆಟೋಬಯೋಗ್ರಫಿಕಲ್ ಪೋಯಮ್ಸ್ಗಳನ್ನು ಬರೆದಿದ್ದಾರೆ. ಎಸ್, ದಟ್ ದ ಫಸ್ಟ್ ಒನ್ ಈಸ್ ದ್ಯಾಟ್ ಐ ನೋ ವೈ ದ ಕೇಜ್ ಬರ್ಡ್ ಸಿಂಗ್ಸ್ 1969, ವೆರಾಸ್ ಗ್ಯಾದರ್ಡ್ ಟುಗೆದರ್ ಇನ್ ಮೈ ನೇಮ್ 1974, ಆ್ಯಂಡ್ ಸಿಂಗ್ಸ್ ಆ್ಯಂಡ್ ಸ್ವಿಂಗ್ಸ್ ಆ್ಯಂಡ್ ಗೆಟಿಂಗ್ ಮೇರಿ ಲೈಕ್ ಕ್ರಿಸ್ಮಸ್ 1976, whereas the heart of a woman 1981, all God's children need traveling shoe nice 1986. ಇವರು ಬರೆದಿರುವಂಥದ್ದು ಒಂದು ಆಟೋಬಯೋಗ್ರಫಿಕಲ್ ವರ್ಕ್ಸ್. ವೆರಾಸ್ ಪೋಯಿಟ್ರಿ ಹೇಳಬೇಕಾದ್ರೆ ದಟ್ ಈಸ್ ಸ್ಟಿಲ್ ಐ ರೈಸ್ ಆ್ಯಂಡ್ ಸ್ಟಿಲ್ ಐ ರೈಸ್, ಫಿನಾಮಿನಲ್ ವುಮೆನ್, ದ ಕಂಪ್ಲೀಟ್ ಕಲೆಕ್ಟೆಡ್ ಪೋಯಮ್ಸ್ ಆನ್ ಮಾಯಾ ಆಂಜೆಲೋ. ಇವರ ಒಂದು ಅಚೀವ್ಮೆಂಟ್ಸ್ ಬಗ್ಗೆ ಹೇಳಬೇಕಾದ್ರೆ ರೆಡ್ ಹರ್ ಪೋಯಮ್ಸ್ ಅಟ್ ಪ್ರೆಸಿಡೆಂಟ್ ಬಿಲ್ ಕ್ಲಿಂಟನ್ ಇನಾಗರೇಷನ್ ಇನ್ 1993. ಯಾರು? ದ ಪ್ರೆಸಿಡೆಂಟ್ ಆಗಿರುವಂಥ ಬಿಲ್ ಕ್ಲಿಂಟನ್ ಅವರು ಏನು ಮಾಡಿದ್ದಾರೆ? ಒಂದು ಇನಾಗ್ರೇಷನ್ ಫಂಕ್ಷನಿನ ಒಂದು ಇನಾಗ್ರೇಷನ್ ಮೂಮೆಂಟಲ್ಲಿ ಮಾಯಾ ಏಂಜಲ್ ಅವರು ಬರೆದಿರುವಂಥ ಪೋಯಮನ್ನು ರೀಡ್ ಮಾಡಿದ್ದಾನೆ. ಸಚ್ ಎ ಗ್ರೇಟ್ ಆನರ್ ಅಂತ ಹೇಳ್ಬೋದು. ಬಿಕಾಸ್ ಸೋ ಮೆನಿ ರೈಟರ್ಸ್ ಹ್ಯಾವ್ ರಿಟನ್ ಸೋ ಮೆನಿ ಪೀಪಲ್, ಬಟ್ ಹಿಯರ್ ದ ಪ್ರೆಸಿಡೆಂಟ್ ಹಿಮ್ಸೆಲ್ಫ್ ಓನ್ಲಿ ಮೀನ್ಸ್ ಹರ್ಸೆಲ್ಫ್ ಓನ್ಲಿ ಗೋಯಿಂಗ್ ಟು ಸೆಲೆಕ್ಟ್ ದ one poem and reading that one means that selected poem is that Maya Angelou's poem. And over 50 honorary degrees she has gained. And National Book Award finalist. And ನೋಡಿ ಫೈನಲ್ ಲಿಸ್ಟಲ್ಲಿ ಯಾರು? ನ್ಯಾಷನಲ್ ಬುಕ್ ಅವಾರ್ಡ್ಗೆ ಫೈನಲ್ ಲಿಸ್ಟಲ್ಲಿ ಬಂದಿದ್ರು somewhat. And Presidential Medal of Freedom awarded by the Barack Obama in 2011ದಲ್ಲಿ ಪ್ರೆಸಿಡೆನ್ಷಿಯಲ್ ಮೆಡಲ್ ಆಫ್ ಫ್ರೀಡಮ್ ಅನ್ನೋ ಒಂದು ಅವಾರ್ಡ್ಗೆ ರಿವಾರ್ಡೆಡ್ ಆಗಿದ್ದಾರೆ. ಇದು ಅವರ ಒಂದು ಗ್ರೇಟ್ ಅಚೀವ್ಮೆಂಟ್ಸ್ ಅಂತ ಹೇಳ್ಬೋದು. ಹಾಗಾದರೆ ವಾಟ್ ಈಸ್ ದ ರೀಸನ್ ಬಿಹೈಂಡ್ ಟು ರೈಟ್ ದಿಸ್ ಪೋಯಮ್ ದ ಕೇಜ್ ಬರ್ಡ್ ಆ್ಯಂಡ್ ಅದರ್ ಪೋಯಮ್ಸ್? ಫಸ್ಟ್ ಥಿಂಗ್, ಟು ಎಕ್ಸ್ಪ್ರೆಸ್ ದ ಪೇನ್ ಆಫ್ ಆಪ್ರೇಷನ್ಸ್ ಆ್ಯಂಡ್ ರೇಸಿಸಮ್. ಆಪ್ರೇಷನ್ಸ್ ದಬ್ಬಾಳಿಕೆ ಏನಾಗ್ತಾ ಇದೆ. ಎಸ್, ಇನ್ನೂ ಕ್ಲಿಯರ್ ಆಗಿ ಹೇಳಬೇಕಾದ್ರೆ ನೋಡಿ, ಅಂದರೆ ಅನ್ಫೇರ್ ಟ್ರೀಟ್ಮೆಂಟ್, ಹೌದಲ್ಲ? ಅನ್ಫೇರ್ ಟ್ರೀಟ್ಮೆಂಟ್, ಇದರ ಒಂದು ನೋವು. ಆ್ಯಂಡ್ ರೇಸಿಸಮ್ ಅಂತೂ ಗೊತ್ತೇ ಇದೆ. ಬ್ಲ್ಯಾಕ್ ಪೀಪಲ್, ವೈಟ್ ಪೀಪಲ್, ಇದು ನಮ್ಮೊಂದಿಗೆ ಯಾರಾದರೂ ಬಿಹೇವಿಯರ್ಸ್ ಮಾಡಿದ್ದಾರೆ ಅಂದರೆ ಯು ಆರ್ ಎ ಬ್ಯಾಕ್, ಡೋಂಟ್ ಗೆಟ್ ಇನ್ ಸೈಡ್, ಸ್ಟೇ ಅವೇ, ಹೌದಾ? ಇದರ ಒಂದು ನೋವು ಅದನ್ನು ಅನುಭವಿಸಿದವರಿಗೆ ಆ ಒಂದು ಅಂಶ ಗೊತ್ತಾಗ್ತದೆ. ಲೈಕ್ ದ್ಯಾಟ್ ದಿಸ್ ಇಸ್ ವಾಟ್ ದ ಟು ಎಕ್ಸ್ಪ್ರೆಸ್ ದ ಪೇನ್ ಆಫ್ ಆಪರೇಷನ್ಸ್ ಆ್ಯಂಡ್ ರೇಸಿಸಮ್ ಮತ್ತು ಅನ್ಫೇರ್, ಅನ್ಜಸ್ಟ್
ಆಗಿರುವಂತಹ ಮೂಮೆಂಟಲ್ಲಿ ಅವ್ರಿಗಾಗಿರುವಂಥ ಪೇನ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರೆ ಥ್ರೂ ದ ಫಾರ್ಮ್ ಆಫ್ ದಿಸ್ ಕೇಜ್ ಬರ್ಡ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಹಾಗಾದರೆ ಮಾಯಾ ಏಂಜೆಲೋ ರೋಟ್ ಕೇಜ್ ಬರ್ಡ್ ಟು ಸಿಂಬಲೈಸಸ್ ದ ಸಫರಿಂಗ್, ರೈಟ್, injustice and lack of freedom experienced by the black people. ಬ್ಲ್ಯಾಕ್ ಪೀಪಲ್ಗೆ ಲ್ಯಾಕ್ ಆಫ್ ಫ್ರೀಡಮ್ ಅಂದರೆ ಏನು ಅಂತ ಗೊತ್ತಿಲ್ಲ. ಬಿಕಾಸ್ ದ ಸೊಸೈಟಿ ಕಾಲ್ಡ್ ವೈಟ್ ಪೀಪಲ್ ಕೆಪ್ಟ್ ದಮ್ ಇನ್ ಅ ಕೇಜ್. ಅವ್ರನ್ನ ಒಂದು ಕೇಜ್ದಲ್ಲಿ ಬಂಧನವಾಗಿ ಇಟ್ಬಿಟ್ಟಿದ್ದಾರೆ. ಅವ್ರಿಗೆ ಫ್ರೀಡಮ್ ಅಂದ್ರೇ ಗೊತ್ತಿಲ್ಲ, ಅದರ ಅನುಭವ ಅಂದ್ರೇ ಗೊತ್ತಿಲ್ಲ. ಅನುಭವ ಗೊತ್ತಿಲ್ಲ, ಮತ್ತು ಅವ್ರು ಏನು ಫೇಸ್ ಮಾಡ್ತಾ ಇದ್ದಾರೆ? ಸಫರಿಂಗ್, ಇಂಜಸ್ಟಿಸ್, ಇದೆಲ್ಲ ಅಂಶ ಅವ್ರ ಲೈಫಲ್ಲಿ ಫೇಲ್ ಮಾಡ್ತಾ ಇದ್ದಾರೆ. ಅದರ ಒಂದು ಪ್ರತಿಬಿಂಬ ನಾವೇನು ಕಾಣ್ತೀವಿ ಈ ಒಂದು ಪೋಯಮ್ದಲ್ಲಿ ಕಾಣ್ತೀವಿ ಅಂತ ಹೇಳ್ಬೋದು. ಹಾಗಾದರೆ ದ ಕೇಜ್ ಬರ್ಡ್ ಇಟ್ ಈಸ್ ಆ್ಯನ್ ಆಫ್ರಿಕನ್ ಅಮೇರಿಕನ್ಸ್ ಲಿವಿಂಗ್ ಅಂಡರ್ ರೇಸಿಸಮ್. ಹೌದಲ್ಲ? ಫಾರ್ ಎಕ್ಸಾಂಪಲ್ ನೋಡ್ರಿ, ಫಾದರ್ ಅಮೇರಿಕನ್ ಇರ್ತಾನೆ, ಮದರ್ ಆಫ್ರಿಕನ್ ಇರ್ತಾಳೆ. ಸೊ ಅವರಿಗೆ ಹುಟ್ಟಿರುವಂಥ ಮಗು ಇನ್ ವಿಚ್ ಕೆಟಗರಿ he should go, whether American or a African. That time also that boy faces a kind of a racism. Understood? When he involved in a social activities ಅಲ್ಲಿ ಪಾರ್ಟ್ ಆಫ್ ಸೊಸೈಟಿಯಲ್ಲಿ ಇರಬೇಕಾದ್ರೆ ರೇಸಿಸಮ್ ಅನ್ನೋದು ಅಂಶವನ್ನು ಏನು ಮಾಡ್ತಾನೆ? ಫೇಸ್ ಮಾಡ್ತಾನೆ. ಒಂದು ಪೇಲ್ಫುಲ್ ಅಂತ ಹೇಳ್ಬೋದು. ಆ್ಯಂಡ್ ಸೆಗ್ರೆಗೇಷನ್ ಆಯಿತು, ಸ್ಲೇವರಿ ಆಯಿತು, ಸಿಸ್ಟಮಿಕ್ ಒಂದು ಇನ್ಇಕ್ವಾಲಿಟಿ ಆಯಿತು. ಇದು ಏನ್ರಿ ಒಂದು ಕೇಜ್ ಬರ್ಡಿನ ಒಂದು ಎಕ್ಸ್ಪ್ರೆಷನ್ ಅಂತ ಹೇಳ್ಬೋದು. ಹಾಗಾದ್ರೆ ವಾಟ್ ಅಬೌಟ್ ದ ಫ್ರೀ ಬರ್ಡ್ ಹೇಳಬೇಕಾದ್ರೆ ವೈಟ್ ಅಮೇರಿಕನ್ಸ್ ಪ್ರಿವಿಲೇಜ್ ಆಲ್ವೇಸ್ ಪ್ರಮೋಟ್ಸ್, ಅವ್ರಿಗೆ ಪ್ರಮೋಟ್ ಮಾಡೋದಾಯಿತು, ಸಪೋರ್ಟ್ ಮಾಡೋದಾಯಿತು. ಇಂಡಿವಿಜುವಲ್ಸ್ ಹೂ ಎಂಜಾಯ್ ರೈಟ್ಸ್ ಆ್ಯಂಡ್ ಫ್ರೀಡಮ್, ಎಸ್ ದೇ ಆರ್ ವೈಟ್ ಪೀಪಲ್, ದೇ ಹ್ಯಾವ್ ಆಲ್ ಕೈಂಡ್ಸ್ ಆಫ್ ರೈಟ್ಸ್ ಆಫ್ ಫ್ರೀಡಮ್. ಎಸ್, ಅವ್ರಿಗೆ ಯಾವುದೇ ಒಂದು ಅಂಶನ ಬೇಡುವಂಥದ್ದಲ್ಲ, ರೈಟ್ಫುಲಿ ಆಗಿ ಆ ಒಂದು ಅಂಶಕ್ಕೆ ಅವ್ರಿಗೆ ಸಿಕ್ಬಿಡ್ತದೆ. ವೆದರ್ ದ ಎಜುಕೇಷನ್ ಆಯಿತು, ಎಸ್, ಅಬೌಟ್ ಲಾ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಯಿತು, ಇನ್ ಎವ್ರಿ ಸಾರ್ಟ್ ಆಫ್ ಸ್ಪೇಸ್ಗಳಲ್ಲಿ ಅಬ್ಸರ್ವೇಷನ್ ಮಾಡಿರಿ, ಅದರಲ್ಲಿ ಅವ್ರಿಗೇನಿರ್ತದೆ ರೀ ಫಸ್ಟ್ ಪ್ರಯಾರಿಟಿ ಅನ್ನೋದು ಸಿಗ್ತದೆ. ದಿಸ್ ಇಸ್ ವಾಟ್ ದ ಪೇನ್ ಆಫ್ ಮಾಯಾ ಏಂಜೆಲೋ ಆ್ಯಂಡ್ ದ ಪೇನ್ ಆಫ್ ಬ್ಲ್ಯಾಕ್ ಪೀಪಲ್, ಹೌ ದೇ ಹ್ಯಾವ್ ಫೇಸ್ಡ್ ಇನ್ ದ ಸೊಸೈಟಿ ಅನ್ನೋದನ್ನು ಕಂಡುಬರ್ತದೆ ಅಂತ ಹೇಳಬಹುದು. ಓಕೆನಾ? ಲೆಟ್ಸ್ ಬಿಗಿನ್ ದ ಟೆಕ್ಸ್ಟ್ ಆಫ್ what is that? Caged bird. A free bird leaps, it is flying. ಹೌದಲ್ಲ? ಫ್ರೀ ಬರ್ಡ್ ಏನು ಮಾಡ್ತದೆ? ಫ್ಲೈಯಿಂಗ್ ಮಾಡ್ತಾ ಇದೆ. A free bird leaves without any condition, without any facing the torture or a trouble from the anyone, because it is not in a cage. ಅದು ಪಂಜರದಲ್ಲಿ ಇಲ್ಲ. ಅದೇನಿದೆ? ಇಟ್ ಈಸ್ ಔಟ್ ಆಫ್ ದ ಕೇಜ್. ಅದು ಕೇಜ್ ಹೊರಗಡೆ ಇದೆ. ಇಟ್ ಫೀಲ್ಸ್ ದ ಮೀನ್ಸ್ ಅ ಬರ್ಡ್ ಫೀಲ್ಸ್ ದ ಆಲ್ ಕೈಂಡ್ ಆಫ್ equality, freedom, yes, happiness, joy, the real meaning of joy, everything it is facing while being in a ಸ್ಕೈದಲ್ಲಿ ಇದು ಏನು ಮಾಡ್ತಾ ಇದೆ? ಅದು ಆಕಾಶದಲ್ಲಿ ಒಂದು ಫ್ರೀಯಾಗಿ ಹಾರಾಡ್ತಾ ಇದೆ. ಇಟ್ ಎಂಜಾಯ್ಸ್ ದ ಫ್ರೀಡಮ್. ವಾಟ್ ಈಸ್ ದ ಎಕ್ಸಾಕ್ಟ್ ಮೀನಿಂಗ್ ಆಫ್ ಫ್ರೀಡಮ್? ಆನ್ ದ ಬ್ಯಾಕ್ ಆಫ್ ದ ವಿಂಡ್, ಆನ್ ದ ಬ್ಯಾಕ್ ಆಫ್ ದ ವಿಂಡ್. ಅದು ಯಾವ ಥರ? ಆನ್ ದ ಬ್ಯಾಕ್ ಆಫ್ ದ ವಿಂಡ್ ಮೀನ್ಸ್ ಎಫರ್ಟ್ಲೆಸ್, ಅಂದರೆ ಎಫರ್ಟ್ಲೆಸ್ಲಿ ಅದೇನು ಮಾಡ್ತಾ ಇದೆ? ಫ್ಲೈ ಮಾಡ್ತಾ ಇದೆ. ಎಂಜಾಯಿಂಗ್ ದ ನೇಚರ್ಸ್ ಪವರ್. ಅದು ನೇಚರ್ದಲ್ಲಿ ಇದ್ಕೊಂಡು, ಅಂದರೆ ಸ್ಕೈದಲ್ಲಿ ಇದ್ಕೊಂಡು ಏನು ಮಾಡ್ತಾಯಿದ್ರೆ? ಎಫರ್ಟ್ ಇಲ್ಲ ಅದಕ್ಕೆ. ಇಟ್ ಫ್ಲೈಸ್ somewhere this way, wherever it wants to go, it goes and come back. Everything it does, there is no one to stop that bird. There is no one to criticize that person. Even then it enjoys the all sorts of the natures. ಹೌದಾ? ನೇಚರ್ದಲ್ಲಿ ಕಂಡು ಬರುವಂಥ ಎಲ್ಲ ಅಂಶಗಳನ್ನು ಅದನ್ನು ಏನು ಮಾಡ್ತಾ ಇದೆ? ಫೀಲ್ ಮಾಡ್ಕೊಳ್ತಾ ಇದೆ, ಎಂಜಾಯ್ ಮಾಡ್ತಾ ಇದೆ. ಆ್ಯಂಡ್ ಫ್ಲೋಟ್ಸ್ ಡೌನ್ ಸ್ಟ್ರೀಮ್. ಅದು ಯಾವ ಥರ ಬಂದಿರುವಂಥ, ದೇರ್ ಇಸ್ ನೋ ಎನಿ ಅಬ್ಸ್ಟ್ಯಾಕಲ್. ಹೇಳಿಲ್ಲ, ಟಾರ್ಚರ್ ಇಲ್ಲ, ಟ್ರಬಲ್ ಇಲ್ಲ, ಅಬ್ಸ್ಟ್ಯಾಕರ್ ಇಲ್ಲ, ಎಂಥದ್ದು ಇಲ್ಲ. ಎಸ್, ಅದೇನು ಮಾಡ್ತಾ ಇದ್ದೀರಿ? ವೆರಿ ಆಕಾಶದಲ್ಲಿ ಬಹಳಷ್ಟು ಸುಂದರವಾಗಿ ಸಂತೋಷದಿಂದ ಹ್ಯಾಪಿನೆಸ್ಸನ್ನು ಎಂಜಾಯ್ ಮಾಡೋದ್ರ ಮೂಲಕ ನೇಚರನ್ನು ಪ್ರತಿ ಸ್ಪಾಟಿಗೆ ವಿಸಿಟ್ ಮಾಡೋದ್ರ ಮೂಲಕ ಇದೇನು ಮಾಡ್ತಾ ಇದ್ದಾರೆ? ಎಂಜಾಯ್ ಮಾಡುವಂಥದ್ದು ಅಂಶ ಕಂಡುಬರ್ತಾ ಇದೆ ಅಂತ ಹೇಳ್ಬೋದು. ಒಂಥರ ರಿಲ್ಯಾಕ್ಸ್ ಆಗಿ ಅದೇನಾಗ್ತಾ ಇದೆ? ನೋ ಒನ್ ಕ್ಯಾನ್ ಸ್ನ್ಯಾಚ್ ಮೈ ಫ್ರೀಡಮ್ ಬಿಕಾಸ್ ದಿಸ್ ಇಸ್ ಮೈ ರೈಟ್,
ದಿಸ್ ಇಸ್ ವಾಟ್ ಐ ಆಮ್ ಫೀಲಿಂಗ್ ಅನ್ನೋ ಲೆಕ್ಕಕ್ಕೆ ಅದೇನು ಮಾಡ್ತಾ ಇದ್ರೆ ಫ್ಲೈ ಮಾಡ್ತಾ ಇದೆ. ಆ್ಯಂಡ್ ಟಿಲ್ ದ ಕರೆಂಟ್ ಎಂಡ್ಸ್ ವೇರ್ ಎವರ್ ಇಟ್ ಗೋಸ್. ನೋಡ್ರಿ, ಟಿಲ್ ದ ಕರೆಂಟ್ ಎಂಡ್ಸ್ ಅಂತ ಹೇಳಿದ್ರೆ ಈವನ್ ಏನು ಹೇಳ್ತಾ ಇದೆ, the river, it tries to touch the river and get back, means again it get back to fly on the sky. And next, and wind stops no limits. See how the rivers is flowing, there is no one to stop that river. Even the wind can flow, sorry, the air can winds everywhere. ಹೌದಲ್ಲ, ಗಾಳಿ ಅನ್ನೋದು ಇಟ್ ಕ್ಯಾನ್ ಬಿ ಎವ್ರಿವೇರ್, ನೋ ಒನ್ ಕ್ಯಾನ್ ಸ್ಟಾಪ್ ದಟ್. ನೀರು ಆಯಿತು, ಗಾಳಿ ಆಯಿತು, ಅದು ತನಗೆ ಎಲ್ಲಿ ಬೇಕಾಗ್ತದೆ ಅಲ್ಲಿವರೆಗೆ ಅದು ಏನಾಗ್ತದೆ ರೀ, ಹೋಗ್ತದೆ. ಬಟ್ ಅದನ್ನು ಯಾರಾದರೂ ಸ್ಟಾಪ್ ಮಾಡ್ತಾರಾ? ಜಸ್ಟ್ ಲೈಕ್ ದ ಫ್ರೀ ಬರ್ಡ್ ಆಲ್ಸೋ ಫೀಲ್ಸ್ ದಿಸ್ ಫ್ರೀಡಮ್. ನೋ ಒನ್ ಕ್ಯಾನ್ ಸ್ಟಾಪ್ ಹಿಮ್, ನೈದರ್ ಹ್ಯೂಮನ್ ಬೀಯಿಂಗ್ ನಾರ್ ಎನಿ ನೇಚರ್ಸ್ ಥಿಂಗ್ಸ್, ಎಲಿಮೆಂಟ್ಸ್ ಅಂತ ಹೇಳ್ಬೋದು. ಓಕೆನಾ? ಇನ್ನೂ ಕ್ಲಿಯರ್ ಆಗಿ ಹೇಳಬೇಕಾದ್ರೆ, and dips his wings in the orange sun rays and dares to claim the sky. Very beautiful. The bird touches the sun sky, ನೋಡ್ರಿ, and dips his wings on the orange sun rays. ಆರೆಂಜ್ ಸನ್ ಇದೆ, ಅದರ ರೇಸ್ಗಳು ಏನಿದಾವ್ರಿ, ಒಂದು ಆರೆಂಜ್ ಕಲರ್, ಎಲ್ಲೋ ಕಲರ್, ಮಿಕ್ಸ್ಚರ್ ಆಫ್ ಆರೆಂಜ್ ಎಲ್ಲೋ ಕಲರ್ ಆಗಿರುವಂಥದ್ದು ಒಂದು ಕಲರ್ ಅದನ್ನು ಏನು ಮಾಡ್ತಾ ಇದ್ರೆ ಟಚ್ ಮಾಡೋ ಮೂಲಕ, ಮೀನ್ಸ್ ಅಷ್ಟು ಆಕಾಶದ ಎತ್ತರ ಅದು ಹಾರಾಡ್ತದೆ, ಮತ್ತೆ ಡೌನ್ ಕೆಳಗೆ ಬರ್ತದೆ. ಎಸ್, ಸಮ್ ವಾಟ್. ಓಕೆನಾ? ಇಟ್ಸ್ ಅ ಸಿಂಬಲ್ ಆಫ್ ಜಾಯ್ ಇನ್ ಬ್ಯೂಟಿ. ಇಲ್ಲಿ ಏನು ಕಂಡು ಬರ್ತದೆ ರೀ, ಜಾಯ್ ಇನ್ ಬ್ಯೂಟಿ. ಈ ಬ್ಯೂಟಿ ಆಫ್ ಏನು, ಸಿಂಬಲ್ ಆಫ್ ಜಾಯ್ ಇನ್ ಬ್ಯೂಟಿ ಅಂತ ಹೇಳ್ಬೋದು. ಅಂದರೆ ನೋಡ್ರಿ, ದ ಬ್ಯೂಟಿ ಆಫ್ ದಟ್ ಸನ್ ರೇಸಸ್ ಆ್ಯಂಡ್ ದ ಜಾಯ್ ಆಫ್ ದ ಫ್ಲೈಯಿಂಗ್ ಆಫ್ ದಟ್ ಫ್ರೀ ಬರ್ಡ್. ಹೌದಾನೆ? And dares to claim the sky. It is very free and a bold way. It feels like it owns the whole sky. ನೋಡ್ರಿ, ಅದೇನು ಮಾಡ್ತಾ ಇದೆ, ಇಟ್ ಫೀಲ್ಸ್ ಲೈಕ್ ಇಟ್ ಓನ್ಸ್ ದ ಸ್ಕೈ. ಇದು ನನ್ನ ಆಕಾಶ. ಯಾರ್ದು? ಫ್ರೀಡಮ್. ವೇರ್ ಎವರ್ ಐ ಕ್ಯಾನ್ ಫ್ಲೈ, ವೇರ್ ಎವರ್ ಐ ಕ್ಯಾನ್ ಗೋ, ನೋ ಅಬ್ಸ್ಟ್ಯಾಕಲ್, ನನಗೆ ತಡೆಯೋದಿಲ್ಲ, ಯಾವುದೇ ಪ್ರಕಾರದ ಅಂಶ ನನಗೆ ತಡೆಯೋದಿಲ್ಲ. ಎಸ್, ಐ ಕ್ಯಾನ್ ಫ್ಲೈ ವೇರ್ ಎವರ್, ಈವನ್ ಐ ಕ್ಯಾನ್ ಟಚ್ ದ ಸನ್ ರೇಸಸ್, ಐ ಕ್ಯಾನ್ ಟಚ್ ದ ರಿವರ್, ಐ ಕ್ಯಾನ್ ಗೋ ವೇರ್ ಎವರ್, ವಿಚ್ ಎವರ್ ಟ್ರೀ ಐ ಕ್ಯಾನ್ ಸಿಟ್. ಸೊ ದಿಸ್ ಇಸ್ ವಾಟ್ ಇಟ್ ಶೋಸ್ ದಟ್ ದಿಸ್ ಹೋಲ್ ಸ್ಕೈ is mine. This is what the words of freedom, free bird, nothing but the words of white man. Getting my point? white man ಕೂಡ ಅಷ್ಟೇ ಥರದ ಒಂದು ಅನುಭವ ಅನ್ನೋದವ್ರು ಏನು ಮಾಡ್ತಾ ಇದ್ದಾರೆ, ಪಡಿತಾ ಇದ್ದಾರೆ ಲೈಫಲ್ಲಿ ಅಂತ ಹೇಳ್ಬೋದು. ಓಕೆನಾ? ನೆಕ್ಸ್ಟ್, ಬಟ್ ಅ ಬರ್ಡ್ ದಟ್ ಸ್ಟಾಕ್ಸ್ ಡೌನ್ ಹಿಸ್ ನ್ಯಾರೋ ಕೇಜ್. ಎಸ್, but here we can see a bird, another kind of a bird. What is that? It stalks, means stuck, trapped. ಅದು ಒಂದು ಬಾಕ್ಸಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಹೌದಾ? ಇಲಿ ಹಿಡಿಬೇಕಾದ್ರೆ ಒಂದು ಸಾಧನ ಬಳಕೆ ಮಾಡ್ತೀವಿ ನೋಡ್ರಿ, ಟ್ರ್ಯಾಪ್. ಇಲಿ ಯಾವುದೊಂದು ಸ್ವೀಟ್ ಇಡ್ತೀವಿ, ಅದು ಬಂದ ತಕ್ಷಣ ಇದು ಹೊಡೆದ್ಬಿಡ್ತದೆ, ಅದೇನಾಗ್ತದೆ, ಟ್ರ್ಯಾಪ್ ಆಗ್ತದೆ. ಜಸ್ಟ್ ಲೈಕ್ ಅದೇ ಹೇಳ್ತಾನೆ, ಬಟ್ ಎ ಬರ್ಡ್ ದಟ್ ಸ್ಟಾಪ್ಡ್ ಡೌನ್ ಹಿಸ್ ನ್ಯಾರೋ ಕೇಜ್ ಮೀನ್ಸ್ ಸ್ಮಾಲ್ ಕೇಜ್ ಪೇಸಿಂಗ್ ದ. ನೋಡ್ರಿ, ಡೌನ್ ಹಿಸ್ ನ್ಯಾರೋ ಕೇಜ್ ಅಂತ ಹೇಳಿದ್ರೆ ಇದು ಬರ್ಡ್ ಏನಾಗ್ತದೆ, ಟ್ರ್ಯಾಪ್ ಆಗಿದೆ. ಡೌನ್ ಹಿಸ್ ನ್ಯಾರೋ ಕೇಜ್ ಅಂದರೆ ಇಟ್ ಈಸ್ ಸಫರಿಂಗ್ ಅಂಡರ್ ಫ್ರಸ್ಟ್ರೇಷನ್. ವೈ ಐ ಕಾಂಟ್ ಫ್ಲೈ ಲೈಕ್ ಫ್ರೀ ಬರ್ಡ್? Why they are all putting me in that cage? Let me to fly like other birds flying on the sky. ಅದು ಫ್ರಸ್ಟ್ರೇಷನ್ ಆಗ್ತಾ ಇದೆ, ನನಗೂ ಯಾಕೆ ಬಿಡ್ತಾ ಇಲ್ಲ ಹೊರಗಡೆ, ಇವ್ರು ಯಾಕೆ ನನ್ನನ್ನು ಒಳಗೆ ಇಡ್ಸ್ಕೊಂಡಿದ್ದಾರೆ. ಎಸ್, ಲೆಟ್ ಮೀ ಟು ಕಮ್ ಔಟ್ ಆಫ್ ದಿಸ್ ಕೇಜ್ ಅನ್ನೋ ಒಂದು ಫ್ರಸ್ಟ್ರೇಷನ್ ಕಂಡು ಬರ್ತಾ ಇದೆ. ಎಸ್, ಫಾರ್ ಎಕ್ಸಾಂಪಲ್ ನೋಡ್ರಿ, ನಾವು ಎಲ್ಲೋ ಒಂದು ಕಡೆ ಪ್ಲೇಸಿಗೆ ಹೋಗ್ತೀವಿ, ಸಮಾಜದ ಒಂದು ಭಾಗದಲ್ಲಿ ಹೋದಾಗ ಅಲ್ಲಿ ರಿಚ್ ಪೀಪಲ್ ಆಯಿತು, ವೈಟ್ ಪೀಪಲ್ ಆಯಿತು, ಒಂದು ಫಸ್ಟ್ ಪ್ರಯಾರಿಟಿ ಕೊಟ್ಟಿದಾಗ ಅಲ್ಲಿ ನಿಮಗೆ ಸಿಟ್ಟು ಬರ್ತದೆ. ಕಂಪೇರ್ ಮಾಡ್ತೀವಿ. ದೋ ಆಲ್ಸೋ ಯು ಗಾಟ್ ಇನ್ ಎ ಫಸ್ಟ್ ರ್ಯಾಂಕ್, ಫಸ್ಟ್ ಅವನೇನು ಲಾಸ್ಟ್ ಬೆಂಚ್ ಇರ್ತಾನೆ. ಓಕೆ ಫೈನ್, ನೋಡ್ರಿ, ಅವನು ನಿಮ್ಗಿಂತ ಲೆಸ್ಸೇ ಆಗಿರ್ತಾನೆ, ಆದರೂ ಅವನಿಗೆ ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ. ನೀವು ರ್ಯಾಂಕ್ ಬಂದರೂ ನಿಮ್ಮ ರಿಜೆಕ್ಟ್ ಮಾಡಲಾಗಿದೆ, ನಿಮಗೆ ಆದ್ಯತೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವಾಗ ಏನಾಗ್ತದೆ, ಫ್ರಸ್ಟ್ರೇಷನ್ ಆಗ್ತದೆ. ವೈ ಎಸ್, ನಾವು ರ್ಯಾಂಕ್ ತೊಗೊಂಡಿದ್ದು ಕೂಡ ನಮ್ಮ ಜಾಬ್ ಯಾಕೆ ಸಿಗ್ತಲ್ಲ? Because we are not rich, because we don't have any recommend,
ಬಿಕಾಸ್ ವಿ ಆರ್ ಕಮಿಂಗ್ ಫ್ರಮ್ ದ ಮಿಡಲ್ ಕ್ಲಾಸ್ ಫ್ಯಾಮ್ಲಿ, ಲೋವರ್ ಕ್ಲಾಸ್ ಫ್ಯಾಮಿಲಿ, ಸಮವಾಟ್ ನೀವೇನು ಮಾಡ್ತೀರಾ, ಜಸ್ಟಿಫೈ ಮಾಡ್ತೀರಾ, ನಿಮ್ಮಷ್ಟಕ್ಕೆ ನೀವು ಹೇಳ್ತೀರಾ ಸಿಟ್ಟಿಂದ. ದಟ್ ಈಸ್ ಫ್ರಸ್ಟ್ರೇಷನ್. ಹೌ ದ ಬರ್ಡ್ ಈಸ್ ಆಲ್ಸೋ ಟ್ರೈಂಗ್ ಟು ಫ್ರಸ್ಟ್ರೇಟ್ ಇಟ್ ಸೆಲ್ಫ್. let me to come out because you are living that bird, free bird flying on the sky, why I am not ಅನ್ನೋದೈತೆ ಏನು ಮಾಡ್ತಾ ಇದ್ದಾರೆ, ಫ್ರಸ್ಟ್ರೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಫ್ರಸ್ಟ್ರೇಷನ್ದಲ್ಲಿ ಆ್ಯಂಡ್ ಕ್ಯಾನ್ ಸೆಲ್ಡಮ್ ಸಿ ದ ಥ್ರೂ ಆ್ಯಂಡ್ ಆಲ್ಸೋ ಕ್ಯಾನ್ ಸೆಲ್ಡಮ್ ಸಿ ಥ್ರೋ his bear's rage. His bear's rage. So what here it means it is so angry that it can't see beyond its prison, and physically and emotionally. ಅದು ಎಷ್ಟು ಜೋರಾಗಿ ಚೀರ್ತಾ ಇದೆ ಅಂತ ಹೇಳಿದರೆ, ಇಟ್ ಫಾರ್ಗೆಟ್ಸ್ ದಟ್ ಇಟ್ ಈಸ್ ಇನ್ ಅ ಕೇಜ್. ಫಿಸಿಕಲಿ ಅದೇನಾಗ್ತಾ ಇದೆ, ಈ ಒಂದು ಕೇಜ್ದಲ್ಲಿ ಬಂಧಿತವಾಗಿದೆ. ಅದು ಜೋರಾಗಿ ಕೂಗ್ತಾ ಇದೆ, ಹೇಳ್ತಾ ಇದೆ, ಬಟ್ ನೋ ಒನ್ ಲಿಸನ್ಸ್. ಇಟ್ಸ್ ಪೇನ್, ಇಟ್ಸ್ ಸಫರಿಂಗ್, ಎಸ್, ಇಟ್ಸ್ ಇನ್ಇಕ್ವಾಲಿಟಿ, ಇಟ್ಸ್ ಅನ್ಜಸ್ಟ್, ಬಿಕಾಸ್ ಇಟ್ ಈಸ್ ಮೇಡ್ ಟು ಬಿ ಇನ್ ಕೇಜ್. ದಿಸ್ ಇಸ್ ವಾಟ್ ದ ಥಾಟ್ ಆಫ್ ವೈಟ್ ಪೀಪಲ್. ಹೌದಾ? ಸೊ ಅದೇ ಹೇಳ್ತಾ ಇದೆ, ಕ್ಯಾನ್ ಸೆಲ್ಡಮ್ ಸಿ ಥ್ರೂ ಹೀಸ್ ಬಾರ್ಸ್ ಆಫ್ ರೇಜ್. ಹೀಸ್ ಬಾರ್ಸ್ ಆಫ್ ರೇಜ್ ಮೀನ್ಸ್ ಇಟ್ ಇಸ್ ಸೋ ಆಂಗ್ರಿ ದಟ್ ಇಟ್ ಕಾಂಟ್ ಸಿ ಬಿಯಾಂಡ್ ಇಟ್ಸ್ ಪ್ರಿಸನ್. ಅಂದರೆ ನಾನು ಪ್ರಿಸನ್ದಲ್ಲಿದ್ದೀನಿ ಅನ್ನೋದು ಫಾರ್ ಎ ಸೆಕೆಂಡ್ ಅದು ಮರ್ತ್ಬಿಟ್ಟಿದೆ ಅದು. ಎಸ್, ವೆನ್ ಇಟ್ಸ್ ಟ್ರೈಸ್ ಟು ಫ್ಲೈ, ವೆನ್ ಇಟ್ ಟ್ರೈಸ್ ಟು ಓಪನ್ ಇಟ್ಸ್ ವಿಂಗ್ಸ್, ಅದು ಜೋರಾಗಿ ಫ್ರಸ್ಟ್ರೇಷನ್ ಆಗಿ ವಿಂಗ್ಸ್ ಈ ಥರ ಹೊಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತದೆ ನೋಡ್ರಿ, ಫ್ಲೈ. ಅವಾಗ ಏನಾಗ್ತದೆ, ಆ ಪಂಜರ ಟಚ್ ಆಗ್ತದೆ. ದೆನ್ ಇಟ್ ರಿಯಲೈಸ್, ನೋ, ಐ ಆಮ್ ಇನ್ ಅ ಕೇಜ್. ಎಸ್ ಅನ್ನೋ ಒಂದು ಅಂಶ ಇಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಸೊ ಫಿಸಿಕಲಿ ಮತ್ತು ಎಮೋಷ್ನಲಿ ನಮಗೇನು ಮಾಡಿಬಿಟ್ಟಿದೆ, ಟ್ರ್ಯಾಪ್ ಮಾಡಿಬಿಟ್ಟಿದ್ದಾರೆ. ಇಮೋಷ್ನಲಿ, ಎಸ್, ಐ ಹ್ಯಾವ್ ಅ ಫ್ರೀಡಮ್, ಐ ಹ್ಯಾವ್ ಅ ಫೀಲಿಂಗ್ಸ್ ಟು ಫ್ಲೈ ಆನ್ ದ ಸ್ಕೈ, ಬಟ್ ದೇ won't let me, let us or let me. ಫಿಸಿಕಲಿ ಅವ್ರೇನು ಮಾಡಿಬಿಟ್ಟಿದ್ದಾರೆ, ಫಸ್ಟ್ ಆಫ್ ಆಲ್ ಹೇಳಬೇಕಾದ್ರೆ ಕೇಜಲ್ಲಿ ಹಾಕಿದ್ದು 1 ಸೆಕೆಂಡ್ ಅದರ ಕಾಲಿಗೂ ಕೂಡ ಒಂದು ರೋಪಿಂದ ಟೈ ಮಾಡ್ತಾರೆ. ಸೊ ದಿಸ್ ಈಸ್ ಹೈಲಿ ಹರಾಸ್ಮೆಂಟ್ ಅಂತ ಹೇಳ್ಬೋದು. ಹೌದಲ್ಲ? ಬರ್ಡಿಗೆ ಕಂಪ್ಲೀಟಾಗಿ ಒಂದು ಟ್ರ್ಯಾಪ್ ಮಾಡೋದಲ್ಲದೆ ಅದಕ್ಕೆ ಕಂಪ್ಲೀಟಾಗಿ ಏನು ಮಾಡಿಬಿಟ್ಟಿದ್ದಾರೆ, ಕೂಡ ಹಾಕ್ಬಿಟ್ಟಿದ್ದಾರೆ. ಸಚ್ ಎ ಬ್ಯಾಡ್ ಥಿಂಗ್, ಟ್ರಾಜಿಕ್ ಥಿಂಗ್ ಅಂತ ಹೇಳ್ಬೋದು. ಹೀಸ್ ವಿಂಗ್ಸ್ ಆರ್ ಕ್ಲಿಪ್ಡ್ ಆ್ಯಂಡ್ ಹೀಸ್ ಫೀಟ್ ಆರ್ ಟೈರ್ಡ್. ನೋಡ್ರಿ, ಅದೇ ಹೇಳ್ತಾ ಇದ್ದೀನಿ. ಅದು ಹೀಸ್ ವಿಂಗ್ಸ್ ಆರ್ ಕ್ಲಿಪ್ ಅಂದರೆ ಕ್ಲಿಪ್ ಹಾಕ್ಬಿಟ್ಟಿದ್ದಾರೆ. ನಾವು ಬಟ್ಟೆ ಒಣಗಬೇಕಾದ್ರೆ ಕ್ಲಿಪ್ ಹಾಕ್ತೀವಲ್ಲ, ಸೊ ಸಮ್ ವಾಟ್ ಆ ಒಂದು ರೆಕ್ಕೆಗೆ ಏನು ಮಾಡಿಬಿಟ್ಟಿದ್ದಾರೆ, ಫಸ್ಟು ಪಂಚರದಲ್ಲಿ ಇದ್ದಾರೆ, ಕೇಜಲ್ಲಿ ಇಟ್ಟಿದ್ದಾರೆ. ಸೆಕೆಂಡ್ ವಿಂಗ್ಸ್ಗೆ ಕ್ಲಿಪ್ ಹಾಕಿದ್ದಾರೆ. ಥರ್ಡ್ ಒನ್ ಏನು ಮಾಡಿದ್ದಾರೆ ರೀ, ಮತ್ತೆ ಕಾಲಿಗೆ ಒಂದು ದಾರವನ್ನು ಮೀನ್ಸ್ ಸಮ್ ವಾಟ್ ಅದು ಚೈನ್ ಆಯಿತು, ಅದನ್ನು ಕಟ್ಟಿದ್ದಾರೆ. ನೋ ಟೆಲ್ ಮಿ ಹೌ ಇಟ್ ಕ್ಯಾನ್ ಫ್ಲೈ. ಎಸ್, ಹೌ ಇಟ್ ಕ್ಯಾನ್ ಇಮ್ಯಾಜಿನ್ ಇಟ್ಸ್ ಟು ಹೌ ಟು ಫ್ಲೈ ಆಲ್ಸೋ, ಬಿಕಾಸ್ ಎವ್ರಿಥಿಂಗ್ ಇಟ್ ಈಸ್ ಟೈಡ್ ಅಪ್ ಅಂತ ಹೇಳ್ಬೋದು. ಓಕೆನಾ? ಸೊ ಹಿ ಓಪನ್ಸ್ ಹಿಸ್ ಥ್ರೋಟ್ ಟು ಸಿಂಗ್. ಇಟ್ ಕೆನಾಟ್ ಡೂ ಎನಿಥಿಂಗ್ ಫ್ರಮ್ ಹಿಸ್ ವಿಂಗ್ಸ್, ಫ್ರಮ್ ಹಿಸ್ ಫುಟ್ ಆರ್ ಲೆಗ್ಗಿಂದ ಆಯಿತು ಅಥವಾ ಒಂದು ವಿಂಗ್ಸಿಂದ ಆಯಿತು. ಇಟ್ ಕೆನಾಟ್ ಡೂ ಎನಿಥಿಂಗ್, ಬಟ್ ಐ ಹ್ಯಾವ್ ಮೈ ವಾಯ್ಸ್, ಐ ಕ್ಯಾನ್ ಸ್ಪೀಕ್ ಅಪ್. I can speak up means I can sing it. My pains, my sorrow, my sufferings, the thing which I am facing, the inequality can be come out through the form of singing. That sing is not a sing, it is a painful words. It is a painful voice of a black people or a caged people anta helbodu. Okay na? Next. The caged bird sings with a fearful trill of things unknown. Very nice, very nice. ನೋಡ್ರಿ, ಅದು ಕೇಜ್ ಬರ್ಡ್ ಏನು ಮಾಡ್ತದೆ, ಇಟ್ ಸ್ಟಾರ್ಟ್ಸ್ ಟು ಸಿಂಗ್ ಎ ಸಾಂಗ್. ಅದನ್ನು ಹಾಡಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಬಟ್ ಫಿಯರ್ಫುಲ್, ಯಾವ ಥರ, ಸ್ಕೇರ್ಡ್ ವಾಯ್ಸ್, ಸ್ಕೇರಿ ವಾಯ್ಸ್. ಎಸ್, ಒಂಥರ ಹೆದರ್ಕೊಂತ ಅಥವಾ ನೋಡ್ರಿ, ಫಾರ್ ಎಕ್ಸಾಂಪಲ್ ನೋಡ್ರಿ, ಯಾರು ಬಹಳಷ್ಟು ದುಃಖದಲ್ಲಿ ಇರ್ತಾರೆ, ಬಹಳಷ್ಟು ಪೇನನ್ನು ಅನುಭವಿಸುವಂಥ ಮೂಮೆಂಟಲ್ಲಿ ಅವ್ರು ನೀವು ಮಾತಾಡ್ರಿ, ಎಕ್ದಮ್ ಅವ್ರು ಮಾತಾಡ್ಲಿಕ್ಕೆ ಬರೋದಿಲ್ಲ, ಬಿತ್ತಾರೆ ಒಂದು ಪ್ರಕಾರದಲ್ಲಿ. ಹೌದಲ್ಲ? ಅವರ ಒಂದು ಥ್ರೋಟ್ ನಡುಕ್ತದೆ, ಶಿವರಿಂಗ್ ಆಗ್ತದೆ. ಜಸ್ಟ್ ಕೈಂಡ್ ಆಫ್ ಸಾಂಗ್ ಕಮ್ಸ್ ಲೈಕ್ ದಿಸ್ ಫ್ರಮ್ ದ ಕೇಜ್ಡ್ ಬರ್ಡ್ ಅಂತ ಹೇಳ್ಬೋದು. ಹೌ ಇಟ್ ಸಿಂಗ್ಸ್ ಲೈಕ್ ಎ ಎಲ್ಲಿದೆ ಫಿಯರ್ಫುಲ್ with the bird, with the fearful trill of things unknown. What is unknown? Freedom ಅಂದ್ರೆ ಏನು, ಈಕ್ವಾಲಿಟಿ ಅಂದ್ರೆ ಏನು, ಹ್ಯಾಪಿನೆಸ್ ಅಂದ್ರೆ ಏನು, ಜಾಯ್ ಅಂದ್ರೆ ಏನು,
ಎಸ್, ಈ ಥರ ವಿಷಯದ ಬಗ್ಗೆ ಅನ್ನೋನ್ ಇದೆ ಅದು ಅಂದರೆ ವಾಟ್ ಈಸ್ ಫ್ರೀಡಮ್? I don't know. What is equality? What is happy? What is the enjoyment thing? How to enjoy the nature? It doesn't know anything because from the many years it is in a cage only. So it sings about the unknown things. That is, these are the and longer for still, and his tune is heard on the distance hill. Nodri, unknown things, freedom. These are things it has never experienced. Hodala? Next. But longer for still, even. But longer for longer. Still it wants. It wants, it desires to get this experience. Freedom, equality, happiness, joyfulness. I know about these are unknown things, but my heart desires to feel it like the flying bird, the free flying bird is flying on the sky. I want it to feel like this, like that. This is what the words are. Next, on the distance. Next, sorry, his tune is heard on the distance hill. His tunes means spread for, symbolize how praise. No, see, sorry, on the distance, his tune is heard. Yes, everyone can listen the way it starts to sing. On the distance, far away the place. When it start to sing, it listen means everyone can listen its voice. ಅದು ಹಾಡಿದ ನಂತರ ಎಲ್ಲರಿಗೂ ಏನಾಗ್ತಾ ಇದ್ರಿ, ಕೇಳಿ ಬರ್ತಾ ಇದೆ. ಆ ಹಾಡು ಯಾವ ಥರ ಇದ್ರಿ, ಕಂಪ್ಲೀಟ್ಲಿ ದ ಸಿಂಬಲೈಸಸ್ ಆಫ್ ಮೀನ್ಸ್ ದ ಸಾಂಗ್ ಸಿಂಬಲೈಸೇಷನ್ ಈಸ್ ಆಪ್ರೇಷನ್ಸ್. ಹೇಳಿಲ್ಲ, ಅನ್ಫೇರ್ ನನ್ನೊಂದಿಗೆ ಆಗ್ತಾ ಇದೆ ಅನ್ನೋದು ಇಡೀ ಜಗತ್ತು ಕೇಳ್ತಾ ಇದೆ. ಬಟ್ ದೇರ್ ಇಸ್ ನೋ ಒನ್ ಟು ಹೆಲ್ಪ್ ದೆಮ್. ದೇರ್ ಇಸ್ ನೋ ಒನ್ ಟು ಗಿವ್ ದ ಫ್ರೀನೆಸ್ ಟು ದಟ್ ಕೇಜ್ ಬರ್ಡ್. ಅದಲ್ಲ, ಫ್ರೀ ಫ್ರಮ್ ದ ಕೇಜ್ ಬರ್ಡಿಂದ ಯಾರು ಆ ಒಂದು ಕೇಜ್ ಬರ್ಡ್ಲಿಂದ ಹೊರಗಡೆ ತರಿಸ್ಲಿಕ್ಕೆ ಒಂದು ಹೆಲ್ಪ್ ಅನ್ನೋದು ಯಾರು ಮಾಡ್ತಾ ಇಲ್ಲ. ಜಸ್ಟ್ ಲೈಕ್ ಎ ಬ್ಲ್ಯಾಕ್ ಪೀಪಲ್, ದೇ ಆರ್ ಸಫರಿಂಗ್ ಲಾಟ್ ಥಿಂಗ್ಸ್ ಇನ್ leading their life in a society, but there is no one to help them because it is the sufferings is made for you black people ಅನ್ನೋ ಒಂದು ಥಾಟ್ ವೈಟ್ ಮ್ಯಾನ್ದಲ್ಲಿ ಕಂಡುಬರ್ತಾ ಇತ್ತು. ಆ್ಯಂಡ್ ಫಾರ್ ದ ಕೇಜ್ ಬರ್ಡ್ ಸಿಂಗ್ಸ್ ಫಾರ್ ಆಫ್ ಫ್ರೀಡಮ್. ನಾನೇನು ಮಾಡ್ತಾ ಇದ್ದೀನಿ, ಒಂದು ಹಾಡನ್ನು ಆಡ್ತಾ ಇದ್ದೀನಿ. ಅದೇ ಹಾಡ್ರಿ ಫ್ರೀಡಮಿನ ಒಂದು ಹಾಡು ಅಂತ ಹೇಳ್ಬೋದು. ಓಕೆನಾ? ನೆಕ್ಸ್ಟ್, ದ ಫ್ರೀ ಬರ್ಡ್ ಥಿಂಗ್ಸ್ ಆಫ್ ಅನದರ್ ಬ್ರೀಸ್. ನೋಡ್ರಿ, ಇಲ್ಲಿ ಹೇಳಬೇಕಾದ್ರೆ another breeze, I can means ಅದು more adventure ಮಾಡುವಂಥದ್ದು ಅಂಶ ಫೀಲ್ ಮಾಡಲಿಕ್ಕೆ ಬಯಸ್ತಾ ಇದೆ. ಅದು ಏನು, ದ ಫ್ರೀ ಬರ್ಡ್ ಥಿಂಗ್ಸ್ ಆಫ್ ಅನದರ್ ಬ್ರೀಸ್ ಆ್ಯಂಡ್ ದ ಟ್ರೇಡ್ ವೈನ್ಸ್ ಸಾಫ್ಟ್ ಥ್ರೋ ದ ಸಿಂಗಿಂಗ್ ಟ್ರೀ ಮೀನ್ಸ್ it also means it enjoys the gentle winds and the peaceful nature and the fat worms waiting on the dawn lawn means it feels like a sky belongs to him, symbol of power and ownership. So here whatever the free bird is doing out of this cage bird, I too have that right. Got it? I have that right to be like a free bird. The first thing, I can do so many adventures after releasing from this cage, and the trade wind soft through the singing trees. I can feel the breeze, the soft wind, everything I can feel it. Means I can feel the gentle winds and the peaceful nature also. And the fat worms waiting means the plenty of food and comfort with the no struggle. I can, and the fat worm waiting on a bright lawn means so much food is waiting for us. There is no struggle to get it. How the free bird is taking the food, we can also get that food. So, and he names the sky his own. The names nodri. So it feels like the sky belongs to him and just symbol of power and ownership. So this is how. So in its songs, what it tells means whatever the free bird is experiencing being in a out of cage,
I can experience those are the things. And also, he names the sky his own. How the free bird is expressing himself that the whole skies belongs to him. Why it can't mine also? It is again making a question by singing in a song. But caged bird stands on the grave of dreams. Nodri, whatever you have seen in this stanza, this express the freedom, free bird, free bird's freedom. So what about my condition? A cage bird stands on the grave of dreams. ಸ್ಮಶಾನದಲ್ಲಿ ನಿಂತು ಏನು ಒಂದು ಡ್ರೀಮ್ಸ್ ಕಾಣುವಂಥದ್ದು ಪರಿಸ್ಥಿತಿ ಬಂದಿದೆ. ಸ್ಮಶಾನದಲ್ಲಿದ್ದು ಡ್ರೀಮ್ಸ್ ನೋಡೋದು ಹೈಲಿ ಇಂಪಾಸಿಬಲ್. ಎಸ್, ಅಲ್ಲಿ ಭಯ, ಭೀತಿ, ಸಾರೋ ಇದೇ ಅಂಶದ ಒಂದು ಅಂಶ ಕಂಡು ಬರ್ತದ್ರಿ. ಎಸ್, ಗ್ರೀನರಿ ಲ್ಯಾಂಡಲ್ಲಿದ್ದೀರಿ, ಹೇಳೋದು ಬೇಡ ಬೇಡ, ಡ್ರೀಮ್ಸ್ಗಳು ತಾನೇ ಒಂದು ಫೀಲಿಂಗ್ಸ್, ಇಮೋಷನ್ಸ್ ಅರೈಸ್ ಆಗ್ತದೆ. ಬಟ್ ಗ್ರೇವ್ಯಾರ್ಡಲ್ಲಿದ್ದರೆ ನೋ ನೋ. ಸೊ ನನ್ನ ಕಂಡೀಷನ್ ಗ್ರೇವ್ಯಾರ್ಡಲ್ಲಿ ನಿಂತು ಐ ಆಮ್ ಥಿಂಕಿಂಗ್ ಅಬೌಟ್ ಮೈ ಡ್ರೀಮ್ಸ್. ವಾಟ್ ಈಸ್ ಫ್ರೀಡಮ್, ವಾಟ್ ಈಸ್ ಇಕ್ವಾಲಿಟಿ, ವಾಟ್ ಈಸ್ ಜಸ್ಟ್, ವಾಟ್ ಈಸ್ happiness, what is joy. So it is only I can dream it, only I can dream it, but it is not I feel the exact utilization of exact feeling of those things. So it his shadow shouts on a nightmare scream. ನೋಡ್ರಿ, ಅದು ಪಂಜರದಲ್ಲಿ ಇದ್ದು ಒಂದು ಗಿಳಿ ನಿಂತಿದೆ ಅಂತ ಹೇಳಿದ್ರೆ ಅದ್ರ ಶ್ಯಾಡೋ ಏನು ಬೀಳ್ತದಲ್ಲ ಅದನ್ನ ನೋಡಿನೇ ಇದಕ್ಕೆ ಭಯ ಆಗ್ತದೆ ಅಂತೆ. ಮೀನ್ಸ್ ಅಷ್ಟು ಇವನ್ ಇಟ್ ಗೆಟ್ afraid by seeing its own shadow also. It looks just like a nightmare. ಅಂದರೆ ಈ ರಾತ್ರಿಯಲ್ಲಿ ಭೂತ ದೆವ್ವಗಳು ಯಾವ ಥರ ನಮ್ಮನ್ನು ಕಾಡಿಸ್ತದೆ ಅನ್ನೊಂದು ಏನು ಥಾಟ್ ನಮ್ಮ ಮೈಂಡಲ್ಲಿ ಕಂಡುಬರ್ತದೆ ಇಲ್ಲ. ಮೀನ್ಸ್ ಅದು ಚೇಸ್ ಮಾಡ್ತಾ ಇದೆ, ಏನೋ ಹಾಂಟಿಂಗ್ ಮಾಡ್ತಾ ಇದೆ, ನಮ್ಗೆ ಹೆದರ್ಸ್ತಾ ಇದೆ ಅಂತ ಏನು ನಾರ್ಮಲ್ ಒಂದು ಥಾಟ್ ನಮ್ಮಲ್ಲಿ ಕಂಡುಬರ್ತದಲ್ಲ, ಅದರ ನೆರಳು ಅದಕ್ಕೆ ಆ ಥರ ಫೀಲ್ ಮಾಡ್ಲಿಕ್ಕೆ ಕೊಡ್ತಾ ಇದೆ. ಮೀನ್ಸ್ ಇಟ್ ಅಫ್ರೇಡ್ಸ್ ಬೈ ಸೀಯಿಂಗ್ ಇಟ್ಸ್ ಓನ್ ಶ್ಯಾಡೋ, ಬಿಕಾಸ್ ಮೈ ಶ್ಯಾಡೋ ಇಸ್ ಕಂಪ್ಲೀಟ್ಲಿ ಫುಲ್ ಆಫ್ ಸಾರೋ, ಪೇನ್ಫುಲ್, ಸ್ಟ್ರಗ್ಲಿಂಗ್. ದೇರ್ ಇಸ್ ನೋ ಎನಿ ಲೈವಿಂಗ್ ಕೈಂಡ್ ಆಫ್ ಎ ಹೋಪ್. ಒಂದು ಹೋಪ್ ಅನ್ನೋದು ಅವನ ಶ್ಯಾಡೋದಲ್ಲಿ ಕಂಡು ಬರ್ತಾ ಇಲ್ಲ. ಆ್ಯಂಡ್ ಸೊ ಹಿ ಓಪನ್ಸ್ ಹೀಸ್ ಥ್ರೋಟ್ ಟು ಸಿಂಗ್. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಆ್ಯಂಡ್ ಹೀಸ್ ವಿಂಗ್ಸ್ ಆರ್ ಕ್ಲಿಪ್ ಆ್ಯಂಡ್ ಹೀಸ್ ಫೀಟ್ ಆರ್ ಟೈಡ್. ಅದಕ್ಕೆ ಆ ಒಂದು ನಾನು ಸ್ಮಶಾನದಲ್ಲಿದ್ದು ಡ್ರೀಮ್ಸ್ ನೋಡ್ತಾ ಇದ್ದೀನಿ. ಆ ಡ್ರೀಮ್ಸ್ಗಳು ಯಾವ ಥರ, ಅದು ಅಲ್ಲದೆ ನನ್ನ ಒಂದು ನಿಂತಿರುವಂಥ ಶ್ಯಾಡೋ ಯಾವ ಥರ ಕಂಡು ಬರ್ತಾ ಇದೆ, ನೈಟ್ ಮೇರ್ ಥರ ಕಂಡು ಬರ್ತಾ ಇದೆ. ಅದು ನೋಡಿ ನಾನು ಹೆದರ್ಕೊಳ್ತಾ ಇದ್ದೀನಿ. ಮೋರ್ ದೆನ್ ನನ್ನ ವಿಂಗ್ಸ್ ಕ್ಲಿಪ್ ಹಾಕಿದ್ದಾರೆ, ಲೆಗ್ಸ್ಗಳು ಒಂದು ಟೈ ಮಾಡಿದ್ದಾರೆ. ಐ ಕೆನಾಟ್ ಮೂವ್ ಆನ್ ಫ್ರಮ್ ಪರ್ಟಿಕ್ಯುಲರ್ ಪ್ಲೇಸ್. ಸೊ ಐ ಸ್ಟಾರ್ಟ್ ಟು ಸಿಂಗ್. ನನ್ನ ಒಂದು ಕೂಗು, ನನ್ನ ಒಂದು ನೋವು ನಾನು ಹಾಡಿನ ಮೂಲಕ ಏನು ಮಾಡ್ತಾ ಇದ್ದೀನಿ, ಹಾಡ್ತಾ ಇದ್ದೀನಿ. ಸೊ ದ ಕೇಜ್ ಬರ್ಡ್ ಸಿಂಗ್. ಸೊ ದಟ್ಸ್ ವೈ ಐ ಆಮ್ ಸಿಂಗಿಂಗ್. ದಟ್ಸ್ ವೈ ಮೈ ವಾಯ್ಸಸ್ ಆರ್ ಕಮಿಂಗ್ ಔಟ್ ಆಫ್ ಮೈ ಥ್ರೋಟ್. ದೋಸ್ ವಾಯ್ಸಸ್ ಆರ್ ನಥಿಂಗ್ ಬಟ್ ಗೆಟ್ಟಿಂಗ್ equality like free bird has got. ಫೈನ್. ವಿತ್ ಎ ಫಿಯರ್ಫುಲ್ ಥ್ರಿಲ್. ಅದೇ ಭಯದಿಂದ ನಾನು ಮತ್ತೆ ಹಾಡ್ತಾ ಇದ್ದೀನಿ. ಆಫ್ ಥಿಂಗ್ಸ್ ಅನ್ನೋನ್ ಆಗಿರುವಂಥ ವಿಷಯದ ಒಂದು ಅನುಭವ ನನಗಿಲ್ಲ, ಬಟ್ ಆದರೂ ಆ ವಿಷಯದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ದಟ್ ಈಸ್ ಫ್ರೀಡಮ್ ಆ್ಯಂಡ್ ಹ್ಯಾಪಿನೆಸ್ ಆ್ಯಂಡ್ ಬಟ್ ಲಾಂಗ್ಡ್ ಫಾರ್ ಸ್ಟಿಲ್ ಆ್ಯಂಡ್ ಹೀಸ್ ಟ್ಯೂನ್ ಈಸ್ ಹರ್ಡ್. ಬಟ್ ನಾನೇನು ಮಾಡ್ತಾ ಇದ್ದೀನಿ ಅದು ನನಗೆ ಗೊತ್ತಿಲ್ಲ ಅನುಭವ ಏನು ಫ್ರೀಡಮ್ ಅಂದು, ಬಟ್ ನಾನು ಬಯಸ್ತಾ ಇದ್ದೀನಿ. ಯಾವುದು ಒಂದು ಫ್ರೀಯಾಗಿ ಫ್ಲೈ ಆಗ್ತಾ ಇರುವಂಥ ಬರ್ಡನ್ನು ನೋಡಿ ನಾನು ಕೂಡ ಅದನ್ನು ಬಯಸ್ತಾ ಇದ್ದೀನಿ. ಆ್ಯಂಡ್ ಆನ್ ದ ಡಿಸ್ಟೆನ್ಸ್ ಹಿಲ್ ಆ್ಯಂಡ್ ಹ್ಯೂಸ್ ಟೋನ್ ಈಸ್ ಎ ಹರ್ಡ್ ಆನ್ ದ ಡಿಸ್ಟೆನ್ಸ್ ಹಿಲ್ ಫಾರ್ ದ ಕೇಜ್ ಬರ್ಡ್. ಅವನು ಅದು ಆ್ಯಂಡ್ ಸಿಂಗ್ಸ್ ಆಫ್ ಫ್ರೀಡಮ್. ಈ ಒಂದು ಸ್ವತಂತ್ರವಾಗಿ ಮುಕ್ತವಾಗಿ ಹಾರುವಂಥ ಒಂದು ಕನಸು, ಆ ಕನಸು ಹಾಡಿನ ಮೂಲಕ ಬರ್ತಾ ಇದೆ. ಅದು ಫಾರ್ ಫ್ರಮ್ದಲ್ಲಿ ಏನಾಗ್ತಾ ಇದ್ರಿ, ಅದು ವಾಯ್ಸ್ ಹೋಗ್ತಾ ಇದೆ, ಬಟ್ ಯಾರು ಅದಕ್ಕೆ ರೆಸ್ಪಾನ್ಸ್ ಅನ್ನೋದು ಕೊಡ್ತಾ ಇಲ್ಲ. ನೋ ಒನ್ ಕೇರ್ಸ್ ದಟ್ ವಾಯ್ಸ್, ಬಿಕಾಸ್ the black people are made for sufferings only. Means live their life in a sorrow only, in a painful only ಅನ್ನೋ ಒಂದು ಥಾಟ್ದಿಂದ ಏನು ಮಾಡ್ತಾ ಇದ್ದಾರೆ, ಆ ಒಂದು ಬರ್ಡಿಗೆ ಆದ್ಯತೆ ಕೊಡ್ತಾ ಇಲ್ಲ, ಆಪರ್ಚುನಿಟೀಸ್ ಕೊಡ್ತಾ ಇಲ್ಲ, ಫ್ರೀಡಮ್ ಕೊಡ್ತಾ ಇಲ್ಲ ಅಂಶ ಕಂಡುಬರ್ತದೆ. ಸೊ ದಿಸ್ ಈಸ್ ಅಬೌಟ್ ದ ಟೆಕ್ಸ್ಟ್ ಆಫ್ ಎ ಪೋಯಮ್. ಹೋಪ್ ಸೊ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಪೋಯಮ್. ಲೆಟ್ ಸಿ ಒಂದು ಸ್ಮಾಲ್ ಟಾಪಿಕ್ ಬಗ್ಗೆ ನೋಡೋಣ. ಏನು ಥೀಮ್ಸ್ ಏನೇನಿತ್ತು? ಫ್ರೀಡಮ್ ಕಾಣ್ತೀವಿ ಆ್ಯಂಡ್ ಆಪ್ರೇಷನ್ಸ್ ಅನ್ಫೇರ್. ಯಾವುದು? ಕೇಜ್ ಬರ್ಗಿದೆ ಫ್ರೀಡಮ್, ವೈಟ್ ಪೀಪಲ್ಗಿದೆ ಆಪ್ರೇಷನ್ ಬ್ಲ್ಯಾಕ್ ಪೀಪಲ್ಗಿದೆ. ಕಾಂಟ್ರಾಕ್ಟ್ಸ್ ಲೈಫ್ಸ್ ದ ಫ್ರೀ ಆ್ಯಂಡ್ ಇಂಪ್ರಿಸನ್. ಹೌದಲ್ಲ, ಇಂಪ್ರಿಸನ್ ಆಗಿರೋಂಥ ಕೇಜ್ ಬರ್ಡ್, ಫ್ರೀ ಆಗಿರೋಂಥದ್ದು ಫ್ರೀ ಬರ್ಡ್. ರೇಷಿಯಲ್ ಇಂಜಸ್ಟ್ ಕೇಜ್ ಬರ್ಡ್ಸ್ ರೆಫ್ಲೆಕ್ಟ್ಸ್ ಬ್ಲ್ಯಾಕ್ ಎಕ್ಸ್ಪೀರಿಯನ್ಸ್ ಅಂಡರ್ ರೇಸಿಸಿಸಮ್ ಆ್ಯಂಡ್ ಇನ್ಇಕ್ವಾಲಿಟಿ. ಹೌದಲ್ಲ, ರೇಸಿಸಿಸಮ್ ಮತ್ತು ಇನ್ಇಕ್ವಾಲಿಟಿ ಎರಡು ಅಂಶ ಯಾರು ಅನುಭವಿಸ್ತಾ ಇದ್ದಾರೆ? ಬ್ಲ್ಯಾಕ್ ಪೀಪಲ್.
ಆ ಅಂದಾಗಿರುವಂಥ ಎಕ್ಸ್ಪೀರಿಯನ್ಸ್ ಅವ್ರು ಏನು ಮಾಡ್ತಾ ಇದ್ದಾರೆ ಕೇಜ್ ಬರ್ಡ್ ಮೂಲಕ ಒಂದು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸ್ಪೆಷಲಿ ಮಾಯಾ ಆಂಜೆಲೋ, ಶಿ ಈಸ್ ದ ವಾಯ್ಸ್ ಆಫ್ ಬ್ಲ್ಯಾಕ್ ಪೀಪಲ್ ಅಂತ ಹೇಳ್ಬೋದು. ಹೋಪ್ ಆ್ಯಂಡ್ ರೆಸಿಸ್ಟೆನ್ಸ್ ಸಿಂಗಿಂಗ್, ಅ ಮೆಟಾಫಾರ್ ಫಾರ್ ಎಂಡ್ಯೂರಿಂಗ್ ಹೋಪ್. ಓಕೆನಾ, ಇಲ್ಲೇನು ಕಾಣ್ತೀವಿ ರೀ, ಇಲ್ಲಿ ಹೋಪ್ ಮತ್ತು ರೆಸಿಸ್ಟೆನ್ಸ್ ಸಿಂಗಿಂಗ್ ಅನ್ನೋದೇನಿದ್ರೆ ಒಂದು ಮೆಟಾಫೋರ್ ಆಗಿ ಯುಟಿಲೈಸ್ ಮಾಡಿದ್ದಾರೆ. ಎಸ್, ಏನು ಅದು ಹೋಪ್ ಆಯಿತು, ವಾಯ್ಸ್ ಆಯಿತು, ಸ್ಪಿರಿಟ್ ಆಯಿತು. ಐಡೆಂಟಿಟಿ ಆ್ಯಂಡ್ ವಾಯ್ಸ್ ಈವನ್ ವೆನ್ ಸೈಲೆನ್ಸ್ಡ್ ಫಿಸಿಕಲಿ ಆ್ಯಂಡ್ ಒನ್ ವಾಯ್ಸ್ ರಿಮೇನ್ಸ್ ಫ್ರಾಮ್ ರೆಸಿಸ್ಟೆನ್ಸ್. ನೋಡ್ರಿ, ಐಡೆಂಟಿಟಿ ಆ್ಯಂಡ್ ವಾಯ್ಸ್, ಫಿಸಿಕಲಿ ಅದು ಫುಲ್ಲಿ ಟಯರ್ಡ್ ಆಗಿದೆ, ಬಟ್ ಇಮೋಷ್ನಲಿ ಅದು ಏನು ಮಾಡ್ತಾ ಇದ್ದಾರೆ, ಸಿಂಗ್ ಮಾಡ್ತಾ ಇದೆ. ಲೆಟ್ ಅಸ್ ಟು ಫ್ರೀ ಲೈಕ್ ಬ್ಲ್ಯಾಕ್ ವೈಟ್ ಪೀಪಲ್ ಆರ್ ಫ್ರೀಲಿ, ವೈಟ್ ಪೀಪಲ್ ಆರ್ ಫ್ರೀ. ಆ್ಯಂಡ್ ಮೆಟಾಫೋರ್ ಹೇಳಬೇಕಾದ್ರೆ ಒಂದು ಲಿಟ್ರೇರಿ ಡಿವೈಸ್ ಯಾವ ಥರ ಒಂದು ಪೋಯಮ್ ಬಳಕೆ ಮಾಡಲಾಗಿದೆ ಅಂತ ಹೇಳಿದ್ರೆ, ಮೆಟಾಫೋರ್ ಫ್ರೀ ಬರ್ಡ್ ವರ್ಸಸ್ ಕೇಜ್ಡ್ ಬರ್ಡ್ ರೆಪ್ರೆಸೆಂಟ್ಸ್ ಪ್ರಿವಿಲೇಜ್. ವೈಟ್ ಪೀಪಲ್ಗೆ ಸಪೋರ್ಟ್ ಮಾಡ್ತಾ ಇದೆ. ಆಪರೇಷನ್ಸ್ ಮೀನ್ಸ್ ಬ್ಲ್ಯಾಕ್ ಪೀಪಲ್ಗೆ ಏನು ಮಾಡ್ತಾ ಇದ್ದಾರೆ, ಅಂಜಸ್ ತೋರಿಸ್ತಾ ಇದ್ದಾರೆ. ಇಮ್ಯಾಜರಿ ಹೇಳಬೇಕಾದ್ರೆ ಬಾರ್ಸ್ ಆಫ್ ರೇಜ್, ಫ್ಯಾಟ್ ವೋಮ್ಸ್, ಸಿಂಗಿಂಗ್ ಟ್ರೀ ಆರ್ ವಿವಿಡ್ ವಿಜುವಲ್ ಇವೋಕ್ ಇಮೋಷನ್ಸ್. ಅಂದರೆ ನೋಡ್ರಿ, ಇವೆಲ್ಲ ಅಂಶಗಳಲ್ಲಿ ನಾವೇನು ಕಾಣ್ತೀವಿ, ಫ್ರೀಡಮ್ ಆಗಿ ಮೂವ್ ಆನ್ ಆಗ್ತಾ ಇರುವಂಥದ್ದೊಂದು ಫ್ರೀ ಬರ್ಡ್. ಅದೇನಾಗ್ತದ್ರೆ ಕೇಜ್ ಬರ್ಡಿನ ಒಂದು ಇಮೋಷ್ನಲ್ಲಿಂದ ಯಾವ ಥರ ಸಫರ್ ಆಗ್ತಾ ಇದೆ ಅನ್ನೋದು ಅಂಶ. ಆ್ಯಂಡ್ ರೆಪ್ಯುಟೇಷನ್ ಆಫ್ ದ ಕೇಜ್ ಬರ್ಡ್ ಈಸ್ ರೀಎನ್ಫೋರ್ಸಸ್ ಮೆಸೇಜ್ ಆಫ್ ಹೋಪ್. ವೆರಿ ನೈಸ್, ಅದೊಂದು ರೀಎನ್ಫೋರ್ಸಸ್ ಸಪೋರ್ಟ್ ಮಾಡ್ತಾ ಇದೆ ಹೋಪ್. ಏನು, ಎಸ್, ಒನ್ ಆರ್ ದ ಅನದರ್ ವಿ ವಿಲ್ ಕಮ್ ಔಟ್ ಫ್ರಮ್ ದಿಸ್ ಕೇಜ್. ಅ ಕೈಂಡ್ ಆಫ್ ಎ ಹೋಪ್ ಕೀಪ್ಸ್ ಇನ್ ದೇರ್ ಮೀನ್ಸ್ ಇನ್ ದೇರ್ ಹಾರ್ಟ್, ಇನ್ ದೇರ್ ಥಾಟ್ಸ್ ಅಂತ ಹೇಳ್ಬೋದು. ಅಲೈಟರೇಷನ್, ಎಸ್, ಸೆಲ್ಡಮ್ ಸಿ ಥ್ರೋ ಫ್ಯಾಟ್ ವರ್ಮ್ಸ್ ವೇಟಿಂಗ್, ಆ ಮ್ಯೂಸಿಕಲ್ ಕ್ವಾಲಿಟಿಯಾಗಿ ಕಂಡುಬಂದಿರುವಂಥದ್ದು. ಅಲೈಟೇಷನ್ ಅಂತ ಹೇಳಿದರೆ ಒಂದು ಓವೆಲಿನ ಸೌಂಡ್ ಕಂಡುಬಂದಿರುವಂಥದ್ದು ಅಂಶ ಅಂತ ಹೇಳ್ಬೋದು. ಕಂಟ್ರಾಸ್ಟ್ ಏನಿದೆ ಎಂಟೈರ್ ಪೋಯಮ್, ಹಿಂಗ್ಸ್ ಆನ್ ಅಪೋಸಿಟ್ ಡಿಪೆಂಡ್ಸ್ ಎಮೋಷನ್ ಇಂಪ್ಯಾಕ್ಟ್. ಅದೆಲ್ಲ ಅಪೋಸಿಟ್. ಫಾರ್ ಎಕ್ಸಾಂಪಲ್, ನಿಮ್ಮ ಮುಂದೆ ಒಬ್ಬ ವ್ಯಕ್ತಿ ಭಾಳಷ್ಟು ಫ್ರೀ ಆಗಿದ್ದಾನೆ, ಅವನಿಗೆ ರಿಚ್ನೆಸ್ನ ಪೂರ್ತಿಯಾಗಿ ಫೀಲ್ ಮಾಡ್ಕೊಂಡಿದ್ದಾನೆ, ಬಡವಾದ ಅಂಶನೇ ಅವನಿಗೆ ಅರ್ಥನೇ ಗೊತ್ತಿಲ್ಲ ಅಂದಮೇಲೆ ಅವಾಗ ನೀವು ಏನಾಗ್ತೀರಿ, ಎಸ್, ಯು ಕಂಪೇರ್ ಯುವರ್ ಲೈಫ್ ಟು ದಟ್ ಪರ್ಸನ್, ಹೌ ಹೀ ಈಸ್ ವೆರಿ ಫ್ರೀ. ಎಸ್, ಅಂದರೆ ಇದರ ಒಂದು ಅಂಶ ನೋಡಿ, ಫ್ರೀ ಬರ್ಡಿನ ಅಂಶವನ್ನು ನೋಡಿ ಈ ಕೇಜ್ ಬರ್ಡ್ ಏನಾಗ್ತದೆ ರೀ, ಡಿಪ್ರೆಷನ್ಗೆ ಹೋಗ್ತಾ ಇದೆ. ಡಿಪೆಂಡ್ಸ್ ಇಮೋಷ್ನಲ್ ಇಂಪ್ಯಾಕ್ಟ್, ಅದು ಇಮೋಷ್ನಲಿ ಏನಾಗ್ತದೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಹೋಪ್ ಸೊ ಇಟ್ ಟೇಕ್ಸ್ ವೆರಿ ಲೆಂದಿ ಟೈಮ್ ವಿಡಿಯೋ ಆಗಿದೆ, ಬಿಕಾಸ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಐ ಹ್ಯಾವ್ ಟು ಮೆನ್ಷನ್ ಇನ್ ದಿಸ್ ಪೋಯಮ್ ಆ್ಯಂಡ್ ಐ ಡಿಡ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. I will come with another video from Basic English topic BA 4th semester syllabus. Okay, thank you. Take care. Bye-bye.